ಟೋನಿ ಮಾರಿಸನ್ ಅವರ ಸ್ವೀಟ್ನೆಸ್. ಟೋನಿ ಮಾರಿಸನ್ ಅವರ ಸ್ವೀಟ್ನೆಸ್ ಕತೆ ಒಂದು ತಾಯಿ ಮತ್ತು ಮಗಳ ನಡುವಿನ ಸಂಬಂಧದ ಚಿಂತನೆಗೆ ಆಧಾರವಾಗಿರುವುದು. ತಾಯಿಗೆ ಸ್ವೀಟ್ನೆಸ್ ಎಂಬ ಹೆಸರಿದೆ ಮತ್ತು ಆಕೆಯ ಮಗಳು ಲುಲಾ ಆನ್ ಎಂಬಳು. ಲುಲಾ ಆನ್ನ ತ್ವಚೆಗಿಂತ ತುಂಬಾ ಕಪ್ಪಾಗಿದೆ. ಇದು ಸ್ವೀಟ್ನೆಸ್ ಮತ್ತು ಆಕೆಯ ಗಂಡನಿಗಿಂತಲೂ ಕಪ್ಪಾಗಿರುವುದು. ಲುಲಾ ಆನ್ನ ಗಾಢ ಕಪ್ಪು ತ್ವಚೆ ಕುಟುಂಬದೊಳಗಿನ ಸಂಘರ್ಷಗಳಿಗೆ ಕಾರಣವಾಗುತ್ತದೆ. ಈ ಕಾರಣದಿಂದ ಸ್ವೀಟ್ನೆಸ್ ಮನಸ್ಸಿನೊಳಗಿನ ಬದಲಾವಣೆಗಳನ್ನು ಅನುಭವಿಸುತ್ತಾಳೆ ಮತ್ತು ಅವಳ ವಿವಾಹವು ಕೊನೆಗೆ ಮುರಿಯುತ್ತದೆ. ಕಥೆಯು ವರ್ಣಭೇದ, ಜಾತಿಭೇದ ಮತ್ತು ತಾಯ್ತನ ಮಗತನದ ನಡುವಿನ ಸಂಕೀರ್ಣ ಸಂಬಂಧದ ವಿಷಯಗಳನ್ನು ಆಳವಾಗಿ ಪರಿಶೀಲಿಸುತ್ತದೆ. ಇದು ನನ್ನ ತಪ್ಪಲ್ಲ, ಹಾಗಾಗಿ ನೀವು ನನ್ನನ್ನು ದೂಷಿಸಲು ಸಾಧ್ಯವಿಲ್ಲ. ನಾನು ಇದನ್ನು ಮಾಡಿಲ್ಲ ಮತ್ತು ಇದು ಹೇಗೆ ಸಂಭವಿಸಿತು ಎಂದು ನನಗೆ ತಿಳಿದಿಲ್ಲ. ಅವಳನ್ನು ನನ್ನ ಕಾಲುಗಳ ನಡುವೆ ಎಳೆದ 1 ಗಂಟೆಯ ನಂತರ ಏನೋ ತಪ್ಪಾಗಿದೆ ಎಂದು ನನಗೆ ಅರಿವಾಯಿತು. ನಿಜವಾಗಿಯೂ ತಪ್ಪು. ಅವಳು ತುಂಬಾ ಕಪ್ಪಾಗಿದ್ದಳು. ನನಗೆ ಭಯವಾಯಿತು. ಮಧ್ಯರಾತ್ರಿ ಕಪ್ಪು, ಸುಡಾನ್ ಕಪ್ಪು. ನಾನು ತಿಳಿ ಚರ್ಮದವಳು, ಉತ್ತಮ ಕೂದಲಿನವಳು, ನಾವು ಎತ್ತರದ ಹಳದಿ ಎಂದು ಕರೆಯುತ್ತೇವೆ, ಮತ್ತು ಲುಲಾ ಆನ್ನ ತಂದೆಯೂ ಹಾಗೆ. ನನ್ನ ಕುಟುಂಬದಲ್ಲಿ ಯಾರೂ ಆ ಬಣ್ಣಕ್ಕೆ ಹತ್ತಿರವೂ ಇಲ್ಲ. ಟಾರ್ ಅನ್ನು ನಾನು ನೆನಪಿಸಿಕೊಳ್ಳಬಲ್ಲ ಅತ್ಯಂತ ಹತ್ತಿರದ ವಸ್ತು, ಆದರೂ ಅವಳ ಕೂದಲು ಚರ್ಮದೊಂದಿಗೆ ಹೊಂದಿಕೆಯಾಗುವುದಿಲ್ಲ. ಇದು ವಿಭಿನ್ನವಾಗಿದೆ, ನೇರ ಆದರೆ ಸುರುಳಿಯಾಗಿ, ಆಸ್ಟ್ರೇಲಿಯಾದ ಆ ನಗ್ನ ಬುಡಕಟ್ಟು ಜನಾಂಗದವರ ಕೂದಲಿನಂತೆ. ಅವಳು ಹಿಂದಿನ ತಲೆಮಾರಿನವರಾಗಿರಬಹುದು ಎಂದು ನೀವು ಭಾವಿಸಬಹುದು, ಆದರೆ ಯಾವುದಕ್ಕೆ ಹಿಂದಿನ ತಲೆಮಾರಿನವರು? ನೀವು ನನ್ನ ಅಜ್ಜಿಯನ್ನು ನೋಡಬೇಕಿತ್ತು. ಅವಳು ಬಿಳಿ ಎಂದು ಹೇಳಿಕೊಂಡು ಬಿಳಿಯ ವ್ಯಕ್ತಿಯನ್ನು ಮದುವೆಯಾಗಿ ತನ್ನ ಯಾವುದೇ ಮಕ್ಕಳಿಗೆ ಇನ್ನೊಂದು ಮಾತನ್ನು ಹೇಳಲಿಲ್ಲ. ನನ್ನ ತಾಯಿ ಅಥವಾ ನನ್ನ ಚಿಕ್ಕಮ್ಮರಿಂದ ಬಂದ ಯಾವುದೇ ಪತ್ರವನ್ನು ಅವಳು ತೆರೆಯದೆ ಹಿಂತಿರುಗಿಸುತ್ತಿದ್ದಳು. ಅಂತಿಮವಾಗಿ ಅವರು ಯಾವುದೇ ಸಂದೇಶವಿಲ್ಲ ಎಂಬ ಸಂದೇಶವನ್ನು ಪಡೆದು ಅವಳನ್ನು ಬಿಟ್ಟರು. ಬಹುತೇಕ ಎಲ್ಲಾ ಮುಲಾಟೋ ಪ್ರಕಾರಗಳು ಮತ್ತು ಕ್ವಾಡ್ರೂನ್ಗಳು ಆ ದಿನಗಳಲ್ಲಿ ಹಾಗೆ ಮಾಡುತ್ತಿದ್ದವು. ಅವರಿಗೆ ಸರಿಯಾದ ಕೂದಲಿದ್ದರೆ ಮಾತ್ರ. ಎಷ್ಟು ಬಿಳಿ ಜನರ ರಕ್ತನಾಳಗಳಲ್ಲಿ ನೀಗ್ರೋ ರಕ್ತ ಅಡಗಿದೆ ಎಂದು ನೀವು ಊಹಿಸಬಲ್ಲಿರಾ? ಊಹಿಸಿ. 20% ನಾನು ಕೇಳಿದೆ. ನನ್ನ ಸ್ವಂತ ತಾಯಿ ಲುಲಾ ಮೇ ಸುಲಭವಾಗಿ ಪಾಸ್ ಆಗಬಹುದಿತ್ತು, ಆದರೆ ಅವಳು ಆಯ್ಕೆ ಮಾಡಲಿಲ್ಲ. ಆ ನಿರ್ಧಾರಕ್ಕೆ ಅವಳು ತೆತ್ತ ಬೆಲೆಯನ್ನು ನನಗೆ ಹೇಳಿದಳು. ಅವಳು ಮತ್ತು ನನ್ನ ತಂದೆ ಮದುವೆಯಾಗಲು ನ್ಯಾಯಾಲಯಕ್ಕೆ ಹೋದಾಗ 2 ಬೈಬಲ್ಗಳಿದ್ದವು ಮತ್ತು ಅವರು ನೀಗ್ರೋಗಳಿಗೆ ಮೀಸಲಾದ ಒಂದರ ಮೇಲೆ ತಮ್ಮ ಕೈಗಳನ್ನು ಇಡಬೇಕಾಗಿತ್ತು. ಇನ್ನೊಂದು ಬಿಳಿ ಜನರ ಕೈಗಳಿಗಾಗಿ ಇತ್ತು. ಬೈಬಲ್. ನೀವು ಅದನ್ನು ಸೋಲಿಸಬಹುದಾ? ನನ್ನ ತಾಯಿ ಶ್ರೀಮಂತ ಬಿಳಿ ದಂಪತಿಗೆ ಮನೆ ಕೆಲಸದವಳಾಗಿದ್ದಳು. ಅವಳು ಅಡುಗೆ ಮಾಡಿದ ಪ್ರತಿಯೊಂದು ಊಟವನ್ನು ತಿನ್ನುತ್ತಿದ್ದರು ಮತ್ತು ಅವರು ಟಬ್ನಲ್ಲಿ ಕುಳಿತಿರುವಾಗ ಅವರ ಬೆನ್ನನ್ನು ಉಜ್ಜುವಂತೆ ಒತ್ತಾಯಿಸಿದರು, ಮತ್ತು ದೇವರು ಇನ್ನೆಷ್ಟು ನಿಕಟವಾದ ಕೆಲಸಗಳನ್ನು ಅವರಿಂದ ಮಾಡಿಸಿದನೋ, ಆದರೆ ಅದೇ ಬೈಬಲ್ ಅನ್ನು ಮುಟ್ಟುವುದಕ್ಕೆ ಅವಕಾಶವಿರಲಿಲ್ಲ. ನಿಮ್ಮಲ್ಲಿ ಕೆಲವರು ಚರ್ಮದ ಬಣ್ಣದ ಪ್ರಕಾರ ನಮ್ಮನ್ನು ಗುಂಪು ಮಾಡುವುದು ಹಗುರವಾದದ್ದು ಉತ್ತಮ. ಸಾಮಾಜಿಕ ಕ್ಲಬ್ಗಳು, ನೆರೆಹೊರೆಗಳು, ಚರ್ಚ್ಗಳು, ಸೊರೋರಿಟಿಗಳು, ಬಣ್ಣದ ಶಾಲೆಗಳಲ್ಲಿಯೂ ಸಹ ಕೆಟ್ಟದು ಎಂದು ಭಾವಿಸಬಹುದು. ಆದರೆ ಗೌರವವನ್ನು ಸ್ವಲ್ಪ ಮಟ್ಟಿಗೆ ಹೇಗೆ ಉಳಿಸಿಕೊಳ್ಳಬಹುದು? ಡ್ರಗ್ಸ್ಟೋರ್ನಲ್ಲಿ ಉಗುಳುವುದನ್ನು, ಬಸ್ ನಿಲ್ದಾಣದಲ್ಲಿ ಮೊಣಕೈಯಿಂದ ತಳ್ಳುವುದನ್ನು, ಬಿಳಿಯರಿಗೆ ಇಡೀ ಕಾಲುದಾರಿಯನ್ನು ಬಿಡಲು ಚರಂಡಿಯಲ್ಲಿ ನಡೆಯಬೇಕಾಗಿರುವುದನ್ನು, ಬಿಳಿ ಗ್ರಾಹಕರಿಗೆ ಉಚಿತವಾಗಿರುವ ಕಾಗದದ ಚೀಲಕ್ಕಾಗಿ ಕಿರಾಣಿ ಅಂಗಡಿಯಲ್ಲಿ ನಿಕಲ್ ಶುಲ್ಕ ವಿಧಿಸುವುದನ್ನು ನಾವು ಹೇಗೆ ತಪ್ಪಿಸಬಹುದು? ಹೆಸರಿಸುವಿಕೆಯನ್ನು ಬಿಡಿ. ನಾನು ಅದೆಲ್ಲವನ್ನೂ ಮತ್ತು ಇನ್ನೂ ಹೆಚ್ಚಿನದನ್ನು ಕೇಳಿದೆ. ಆದರೆ ನನ್ನ ತಾಯಿಯ ಚರ್ಮದ ಬಣ್ಣದಿಂದಾಗಿ ಅವಳನ್ನು ಹ್ಯಾಟ್ಗಳನ್ನು ಪ್ರಯತ್ನಿಸುವುದರಿಂದ ಅಥವಾ ಡಿಪಾರ್ಟ್ಮೆಂಟ್ ಸ್ಟೋರ್ಗಳಲ್ಲಿ ಮಹಿಳೆಯರ ವಿಶ್ರಾಂತಿ ಕೋಣೆಯನ್ನು ಬಳಸುವುದರಿಂದ ತಡೆಯಲಾಗಲಿಲ್ಲ, ಮತ್ತು ನನ್ನ ತಂದೆ ಶೂ ಸ್ಟೋರ್ನ ಮುಂಭಾಗದಲ್ಲಿ ಶೂಗಳನ್ನು ಪ್ರಯತ್ನಿಸಬಹುದಿತ್ತು, ಹಿಂಭಾಗದ ಕೋಣೆಯಲ್ಲಿ ಅಲ್ಲ. ಅವರಿಬ್ಬರೂ ಆ ಬಣ್ಣದವರಿಗೆ ಮಾತ್ರ ಆ ಕಾರಂಜಿಯಿಂದ ನೀರು ಕುಡಿಯಲು ಬಿಡುತ್ತಿರಲಿಲ್ಲ, ಅವರಿಗೆ ಬಾಯಾರಿಕೆಯಿಂದ ಸಾಯುವ ಹಂತದಲ್ಲಿದ್ದರೂ ಸಹ. ನಾನು ಇದನ್ನು ಹೇಳಲು ಇಷ್ಟಪಡುವುದಿಲ್ಲ, ಆದರೆ ಹೆರಿಗೆ ವಾರ್ಡ್ನಲ್ಲಿಯೇ ಮಗು ಲುಲಾ ಆನ್ ನನಗೆ ಮುಜುಗರವನ್ನುಂಟು ಮಾಡಿದಳು. ಅವಳ ಹುಟ್ಟಿನ ಚರ್ಮವು ಎಲ್ಲಾ ಮಕ್ಕಳಂತೆ, ಆಫ್ರಿಕನ್ ಮಕ್ಕಳಂತೆ ಸಹ ತಿಳಿ ಬಣ್ಣದ್ದಾಗಿತ್ತು, ಆದರೆ ಅದು ಬೇಗನೆ ಬದಲಾಯಿತು. ಅವಳು ನನ್ನ ಕಣ್ಣುಗಳ ಮುಂದೆಯೇ ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಿದಾಗ ನನಗೆ ಹುಚ್ಚು ಹಿಡಿಯುತ್ತಿದೆ ಎಂದು ನಾನು ಭಾವಿಸಿದೆ. ನಾನು 1 ನಿಮಿಷ ಹುಚ್ಚಳಾಗಿದ್ದೆ ಎಂದು ನನಗೆ ತಿಳಿದಿದೆ, ಏಕೆಂದರೆ ಕೆಲವೇ ಸೆಕೆಂಡುಗಳ ಕಾಲ ನಾನು ಅವಳ ಮುಖದ ಮೇಲೆ ಕಂಬಳಿಯನ್ನು ಹಿಡಿದು ಒತ್ತಿದೆ. ಆದರೆ ಆ ಭಯಾನಕ ಬಣ್ಣದೊಂದಿಗೆ ಅವಳು ಹುಟ್ಟಿರಬಾರದಿತ್ತು ಎಂದು ನಾನು ಎಷ್ಟು ಬಯಸಿದರೂ ನಾನು ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ. ನಾನು ಅವಳನ್ನು ಯಾವುದಾದರೂ ಅನಾಥಾಶ್ರಮಕ್ಕೆ ನೀಡುವ ಬಗ್ಗೆಯೂ ಯೋಚಿಸಿದೆ. ಆದರೆ ತಮ್ಮ ಮಕ್ಕಳನ್ನು ಚರ್ಚ್ ಮೆಟ್ಟಿಲುಗಳ ಮೇಲೆ ಬಿಡುವ ತಾಯಂದಿರಲ್ಲಿ ಒಬ್ಬಳಾಗಲು ನನಗೆ ಭಯವಾಯಿತು.
ಇತ್ತೀಚೆಗೆ ಜರ್ಮನಿಯಲ್ಲಿ ಹಿಮದಂತೆ ಬಿಳಿಯಾಗಿರುವ ದಂಪತಿಯ ಬಗ್ಗೆ ನಾನು ಕೇಳಿದೆ. ಅವರಿಗೆ ಯಾರೂ ವಿವರಿಸಲಾಗದ ಗಾಢ ಚರ್ಮದ ಮಗು ಇತ್ತು. ಅವಳಿ ಮಕ್ಕಳು ಎಂದು ನಾನು ನಂಬುತ್ತೇನೆ, ಒಬ್ಬ ಬಿಳಿ, ಒಬ್ಬ ಬಣ್ಣದವರು. ಆದರೆ ಅದು ನಿಜವೋ ಇಲ್ಲವೋ ನನಗೆ ತಿಳಿದಿಲ್ಲ. ನನಗೆ ತಿಳಿದಿರುವುದು ಏನೆಂದರೆ, ನನಗೆ ಅವಳಿಗೆ ಹಾಲುಣಿಸುವುದು ನನ್ನ ಸ್ತನವನ್ನು ಹೀರುತ್ತಿರುವ ಒಬ್ಬ ಪಿಕಾನಿನಿಯನ್ನು ಹೊಂದಿದಂತೆ ಇತ್ತು. ನಾನು ಮನೆಗೆ ಬಂದ ಕೂಡಲೇ ಬಾಟಲ್ ಫೀಡಿಂಗ್ಗೆ ಹೋದೆ. ನನ್ನ ಗಂಡ ಲೂಯಿಸ್ ಒಬ್ಬ ಪೋರ್ಟರ್ ಮತ್ತು ಅವನು ರೈಲುಗಳಿಂದ ಹಿಂತಿರುಗಿದಾಗ ಅವನು ನನ್ನನ್ನು ನಿಜವಾಗಿಯೂ ಹುಚ್ಚಳಂತೆ ನೋಡಿದನು ಮತ್ತು ಮಗುವನ್ನು ಗುರುಗ್ರಹದಿಂದ ಬಂದವಳಂತೆ ನೋಡಿದನು. ಅವನು ಶಪಿಸುವ ಮನುಷ್ಯನಾಗಿರಲಿಲ್ಲ. ಆದ್ದರಿಂದ ಅವನು, ದೇವರೇ, ಇದೇನು ನರಕ ಎಂದು ಹೇಳಿದಾಗ ನಾವು ತೊಂದರೆಯಲ್ಲಿದ್ದೇವೆ ಎಂದು ನನಗೆ ತಿಳಿದಿತ್ತು. ಅದರಿಂದಲೇ ಅದು ಸಂಭವಿಸಿತು. ನನಗೂ ಅವನಿಗೂ ನಡುವಿನ ಜಗಳಗಳಿಗೆ ಕಾರಣವಾಯಿತು. ಅದು ನಮ್ಮ ಮದುವೆಯನ್ನು ಛಿದ್ರಗೊಳಿಸಿತು. ನಾವು 3 ಉತ್ತಮ ವರ್ಷಗಳನ್ನು ಒಟ್ಟಿಗೆ ಕಳೆದಿದ್ದೆವು. ಆದರೆ ಅವಳು ಹುಟ್ಟಿದಾಗ ಅವನು ನನ್ನನ್ನು ದೂಷಿಸಿದನು ಮತ್ತು ಲುಲಾ ಆನ್ ಅನ್ನು ಅಪರಿಚಿತೆಯಂತೆ, ಅದಕ್ಕಿಂತ ಹೆಚ್ಚಾಗಿ ಶತ್ರುವಂತೆ ನೋಡಿದನು. ಅವನು ಅವಳನ್ನು ಎಂದಿಗೂ ಮುಟ್ಟಲಿಲ್ಲ. ನಾನು ಇನ್ನೊಬ್ಬ ಮನುಷ್ಯನೊಂದಿಗೆ ಎಂದಿಗೂ ಅಸಭ್ಯವಾಗಿ ವರ್ತಿಸಿಲ್ಲ ಎಂದು ಅವನಿಗೆ ಮನವರಿಕೆ ಮಾಡಲು ನನಗೆ ಸಾಧ್ಯವಾಗಲಿಲ್ಲ. ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ಅವನು ಖಚಿತವಾಗಿದ್ದನು. ನಾವು ವಾದಿಸುತ್ತಾ ಕೊನೆಗೆ ಅವಳ ಕಪ್ಪು ಬಣ್ಣವು ಅವನ ಸ್ವಂತ ಕುಟುಂಬದಿಂದ ಬಂದಿರಬೇಕು, ನನ್ನದಲ್ಲ ಎಂದು ನಾನು ಹೇಳಿದೆ. ಆಗ ಅದು ಇನ್ನಷ್ಟು ಕೆಟ್ಟದಾಯಿತು, ತುಂಬಾ ಕೆಟ್ಟದಾಯಿತು. ಅವನು ಎದ್ದು ಹೋಗಿಬಿಟ್ಟನು ಮತ್ತು ನಾನು ಇನ್ನೊಂದು ಅಗ್ಗದ ವಾಸಸ್ಥಳವನ್ನು ಹುಡುಕಬೇಕಾಯಿತು. ನಾನು ನನ್ನ ಕೈಲಾದಷ್ಟು ಮಾಡಿದೆ. ಭೂಮಾಲೀಕರಿಗೆ ಅರ್ಜಿ ಸಲ್ಲಿಸುವಾಗ ಅವಳನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗಬಾರದು ಎಂದು ನನಗೆ ತಿಳಿದಿತ್ತು. ಆದ್ದರಿಂದ ನಾನು ಅವಳನ್ನು ಹದಿಹರೆಯದ ಸಹೋದರ ಸಂಬಂಧಿಯೊಂದಿಗೆ ಮಗುವನ್ನು ನೋಡಿಕೊಳ್ಳಲು ಬಿಟ್ಟೆ. ನಾನು ಅವಳನ್ನು ಹೆಚ್ಚು ಹೊರಗೆ ಕರೆದುಕೊಂಡು ಹೋಗುತ್ತಿರಲಿಲ್ಲ, ಏಕೆಂದರೆ ನಾನು ಅವಳನ್ನು ಮಗುವಿನ ಗಾಡಿಯಲ್ಲಿ ತಳ್ಳಿದಾಗ ಜನರು ಬಾಗಿ ಏನಾದರೂ ಒಳ್ಳೆಯದನ್ನು ಹೇಳಲು ಇಣುಕಿ ನೋಡುತ್ತಿದ್ದರು ಮತ್ತು ನಂತರ ಹಠಾತ್ತನೆ ಅಥವಾ ಹಿಂದಕ್ಕೆ ಜಿಗಿದು ಕೋಪದಿಂದ ನೋಡುತ್ತಿದ್ದರು. ಅದು ನೋವುಂಟು ಮಾಡಿತು. ನಮ್ಮ ಚರ್ಮದ ಬಣ್ಣಗಳು ಬದಲಾಗಿದ್ದರೆ ನಾನು ಮಗುವಿನ ದಾದಿಯಾಗಬಹುದಿತ್ತು. ನಗರದ ಯೋಗ್ಯ ಭಾಗದಲ್ಲಿ ಬಾಡಿಗೆಗೆ ಪಡೆಯಲು ಪ್ರಯತ್ನಿಸುತ್ತಿರುವ ಬಣ್ಣದ ಮಹಿಳೆಯಾಗುವುದು ಎತ್ತರದ ಹಳದಿ ಬಣ್ಣದವರಾಗಿದ್ದರೂ ಸಹ ಕಷ್ಟವಾಗಿತ್ತು. 90ರ ದಶಕದಲ್ಲಿ ಲುಲಾ ಆನ್ ಹುಟ್ಟಿದಾಗ ನೀವು ಯಾರಿಗೆ ಬಾಡಿಗೆಗೆ ನೀಡಬಹುದು ಎಂಬುದರಲ್ಲಿ ತಾರತಮ್ಯ ಮಾಡುವ ವಿರುದ್ಧ ಕಾನೂನು ಇತ್ತು. ಆದರೆ ಅನೇಕ ಭೂಮಾಲೀಕರು ಅದಕ್ಕೆ ಗಮನ ಕೊಡಲಿಲ್ಲ. ಅವರು ನಿಮ್ಮನ್ನು ಹೊರಗಿಡಲು ಕಾರಣಗಳನ್ನು ಮಾಡಿಕೊಂಡರು. ಆದರೆ ನಾನು ಶ್ರೀಲಿ ಅವರೊಂದಿಗೆ ಅದೃಷ್ಟಶಾಲಿಯಾಗಿದ್ದೆ. ಆದರೂ ಅವರು ಜಾಹೀರಾತು ನೀಡಿದ್ದಕ್ಕಿಂತ $7 ಬಾಡಿಗೆಯನ್ನು ಹೆಚ್ಚಿಸಿದರು ಎಂದು ನನಗೆ ತಿಳಿದಿದೆ ಮತ್ತು ನೀವು 1 ನಿಮಿಷ ತಡವಾಗಿ ಹಣವನ್ನು ನೀಡಿದರೆ ಅವರಿಗೆ ಕೋಪ ಬರುತ್ತಿತ್ತು. ನಾನು ಅವಳಿಗೆ ನನ್ನನ್ನು ಅಮ್ಮ ಅಥವಾ ಈ ಮಾಮಾ ಎಂದು ಕರೆಯುವ ಬದಲು ಸ್ವೀಟ್ನೆಸ್ ಎಂದು ಕರೆಯುವಂತೆ ಹೇಳಿದೆ. ಅದು ಸುರಕ್ಷಿತವಾಗಿತ್ತು. ಅವಳು ಅಷ್ಟು ಕಪ್ಪಾಗಿರುವುದು ಮತ್ತು ನನಗೆ ತುಂಬಾ ದಪ್ಪ ತುಟಿಗಳಿವೆ ಎಂದು ನಾನು ಭಾವಿಸುವುದು ಮತ್ತು ನನ್ನನ್ನು ಮಾಮಾ ಎಂದು ಕರೆಯುವುದು ಜನರನ್ನು ಗೊಂದಲಗೊಳಿಸುತ್ತಿತ್ತು. ಇದಲ್ಲದೆ ಅವಳು ತಮಾಷೆಯ ಬಣ್ಣದ ಕಣ್ಣುಗಳನ್ನು ಹೊಂದಿದ್ದಾಳೆ, ನೀಲಿ ಛಾಯೆಯೊಂದಿಗೆ ಕಾಗೆ ಕಪ್ಪು, ಅವುಗಳ ಬಗ್ಗೆ ಏನೋ ಮಾಂತ್ರಿಕವೂ ಇದೆ. ಹೀಗಾಗಿ ನಾವು ಇಬ್ಬರೇ ದೀರ್ಘಕಾಲದವರೆಗೆ ಇದ್ದೆವು ಮತ್ತು ತ್ಯಜಿಸಿದ ಹೆಂಡತಿಯಾಗಿರುವುದು ಎಷ್ಟು ಕಷ್ಟ ಎಂದು ನಾನು ನಿಮಗೆ ಹೇಳಬೇಕಾಗಿಲ್ಲ. ಲೂಯಿಸ್ ನಮ್ಮನ್ನು ಹಾಗೆ ಬಿಟ್ಟು ಹೋದ ನಂತರ ಸ್ವಲ್ಪ ಕೆಟ್ಟದಾಗಿ ಭಾವಿಸಿದನು ಎಂದು ನಾನು ಭಾವಿಸುತ್ತೇನೆ, ಏಕೆಂದರೆ ಕೆಲವು ತಿಂಗಳುಗಳ ನಂತರ ಅವನು ನಾನು ಎಲ್ಲಿಗೆ ಹೋಗಿದ್ದೇನೆ ಎಂದು ತಿಳಿದುಕೊಂಡು ನನಗೆ ತಿಂಗಳಿಗೊಮ್ಮೆ ಹಣ ಕಳುಹಿಸಲು ಪ್ರಾರಂಭಿಸಿದನು. ಆದರೂ ನಾನು ಅವನನ್ನು ಎಂದಿಗೂ ಕೇಳಲಿಲ್ಲ ಮತ್ತು ಅದನ್ನು ಪಡೆಯಲು ನ್ಯಾಯಾಲಯಕ್ಕೆ ಹೋಗಲಿಲ್ಲ. ಅವನ $50 ಹಣ ಆದೇಶಗಳು ಮತ್ತು ಆಸ್ಪತ್ರೆಯಲ್ಲಿ ನನ್ನ ರಾತ್ರಿ ಕೆಲಸ ನನಗೆ ಮತ್ತು ಲುಲಾ ಆನ್ಗೆ ಕಲ್ಯಾಣದಿಂದ ಹೊರಬರಲು ಸಹಾಯ ಮಾಡಿತು. ಅದು ಉತ್ತಮ ಸಂಗತಿಯಾಗಿತ್ತು. ಅವರು ಅದನ್ನು ಕಲ್ಯಾಣ ಎಂದು ಕರೆಯುವುದನ್ನು ನಿಲ್ಲಿಸಿ ನನ್ನ ತಾಯಿ ಚಿಕ್ಕ ಹುಡುಗಿಯಾಗಿದ್ದಾಗ ಅವರು ಬಳಸಿದ ಪದಕ್ಕೆ ಹಿಂತಿರುಗಿದರೆ ಚೆನ್ನಾಗಿತ್ತು ಎಂದು ನಾನು ಬಯಸುತ್ತೇನೆ. ಆಗ ಅದನ್ನು ರಾಹತ್ ಎಂದು ಕರೆಯಲಾಗುತ್ತಿತ್ತು. ಅದು ಹೆಚ್ಚು ಉತ್ತಮವಾಗಿ ಕೇಳಿಸುತ್ತದೆ. ನೀವು ನಿಮ್ಮನ್ನು ಸರಿಪಡಿಸಿಕೊಳ್ಳುವಾಗ ಅದು ಕೇವಲ ಅಲ್ಪಾವಧಿಯ ವಿರಾಮದಂತೆ. ಇದಲ್ಲದೆ ಆ ಕಲ್ಯಾಣ ಗುಮಾಸ್ತರು ಉಗುಳಿದಷ್ಟು ಕಠಿಣರಾಗಿದ್ದರು. ಅಂತಿಮವಾಗಿ ನನಗೆ ಕೆಲಸ ಸಿಕ್ಕಿ ಅವರಿಗೆ ಇನ್ನು ಮುಂದೆ ಅಗತ್ಯವಿಲ್ಲದಿದ್ದಾಗ ನಾನು ಅವರಿಗಿಂತ ಹೆಚ್ಚು ಹಣವನ್ನು ಗಳಿಸುತ್ತಿದ್ದೆ. ಅವರ ಕಡಿಮೆ ಸಂಬಳವನ್ನು ಕಠಿಣತೆಯು ತುಂಬುತ್ತಿತ್ತು ಎಂದು ನಾನು ಭಾವಿಸುತ್ತೇನೆ. ಅದಕ್ಕಾಗಿಯೇ ಅವರು ನಮ್ಮನ್ನು ಭಿಕ್ಷುಕರಂತೆ ನೋಡುತ್ತಿದ್ದರು. ವಿಶೇಷವಾಗಿ ಅವರು ಲುಲಾ ಆನ್ ಅನ್ನು ನೋಡಿ ಮತ್ತೆ ನನ್ನ ಕಡೆಗೆ ನೋಡಿದಾಗ ನಾನು ಮೋಸ ಮಾಡಲು ಪ್ರಯತ್ನಿಸುತ್ತಿದ್ದೆ ಎಂಬಂತೆ. ವಿಷಯಗಳು ಉತ್ತಮವಾದವು, ಆದರೆ ನಾನು ಇನ್ನೂ ಜಾಗರೂಕರಾಗಿರಬೇಕಿತ್ತು. ಅವಳನ್ನು ಬೆಳೆಸುವಲ್ಲಿ ತುಂಬಾ ಜಾಗರೂಕರಾಗಿರಬೇಕಿತ್ತು.
ನಾನು ಕಠಿಣವಾಗಿರಬೇಕಿತ್ತು, ತುಂಬಾ ಕಠಿಣವಾಗಿರಬೇಕಿತ್ತು. ಲುಲಾ ಆನ್ ಹೇಗೆ ವರ್ತಿಸಬೇಕು, ಹೇಗೆ ತಲೆ ತಗ್ಗಿಸಿರಬೇಕು ಮತ್ತು ತೊಂದರೆ ಉಂಟುಮಾಡಬಾರದು ಎಂದು ಕಲಿಯಬೇಕಿತ್ತು. ಅವಳು ಎಷ್ಟು ಬಾರಿ ತನ್ನ ಹೆಸರನ್ನು ಬದಲಾಯಿಸಿದರೂ ನನಗೆ ಕಾಳಜಿಯಿಲ್ಲ. ಅವಳ ಬಣ್ಣವು ಅವಳು ಯಾವಾಗಲೂ ಹೊತ್ತುಕೊಂಡು ಹೋಗಬೇಕಾದ ಶಿಲುಬೆ. ಆದರೆ ಅದು ನನ್ನ ತಪ್ಪಲ್ಲ, ಅದು ನನ್ನ ತಪ್ಪಲ್ಲ, ಅದು ಅಲ್ಲ. ಓಹ್ ಹೌದು, ಲುಲಾ ಆನ್ ಚಿಕ್ಕವಳಾಗಿದ್ದಾಗ ನಾನು ಅವಳನ್ನು ನಡೆಸಿಕೊಂಡ ರೀತಿ ಕೆಲವೊಮ್ಮೆ ನನಗೆ ಕೆಟ್ಟದಾಗಿ ಅನಿಸುತ್ತದೆ. ಆದರೆ ನೀವು ಅರ್ಥಮಾಡಿಕೊಳ್ಳಬೇಕು, ನಾನು ಅವಳನ್ನು ರಕ್ಷಿಸಬೇಕಾಗಿತ್ತು. ಅವಳಿಗೆ ಪ್ರಪಂಚದ ಬಗ್ಗೆ ತಿಳಿದಿರಲಿಲ್ಲ. ಆ ಚರ್ಮದೊಂದಿಗೆ ನೀವು ಸರಿಯಿದ್ದರೂ ಸಹ ಕಠಿಣ ಅಥವಾ ಅಸಭ್ಯವಾಗಿ ವರ್ತಿಸುವ ಯಾವುದೇ ಅರ್ಥವಿರಲಿಲ್ಲ. ನೀವು ಮಾತನಾಡುವುದಕ್ಕಾಗಿ ಅಥವಾ ಶಾಲೆಯಲ್ಲಿ ಜಗಳವಾಡುವುದಕ್ಕಾಗಿ ಅಪ್ರಾಪ್ತ ಅಪರಾಧಿಗಳ ಲಾಕಪ್ಗೆ ಕಳುಹಿಸಬಹುದಾದ ಪ್ರಪಂಚದಲ್ಲಿ, ನೀವು ಕೊನೆಯದಾಗಿ ನೇಮಕಗೊಳ್ಳುವ ಮತ್ತು ಮೊದಲಿಗರಾಗಿ ವಜಾಗೊಳಿಸುವ ಪ್ರಪಂಚದಲ್ಲಿ ಅದು ಸಾಧ್ಯವಿರಲಿಲ್ಲ. ಅವಳಿಗೆ ಅದೆಲ್ಲವೂ ತಿಳಿದಿರಲಿಲ್ಲ, ಅಥವಾ ಅವಳ ಕಪ್ಪು ಚರ್ಮವು ಬಿಳಿ ಜನರನ್ನು ಹೇಗೆ ಹೆದರಿಸುತ್ತದೆ ಅಥವಾ ಅವರನ್ನು ನಗುವಂತೆ ಮಾಡುತ್ತದೆ ಮತ್ತು ಅವಳನ್ನು ಮೋಸಗೊಳಿಸಲು ಪ್ರಯತ್ನಿಸುತ್ತದೆ ಎಂದು ತಿಳಿದಿರಲಿಲ್ಲ. ನಾನು ಒಮ್ಮೆ ಲುಲಾ ಆನ್ನಷ್ಟು ಕಪ್ಪಾಗಿಲ್ಲದ ಹುಡುಗಿಯನ್ನು ನೋಡಿದೆ. ಅವಳು 10 ವರ್ಷಕ್ಕಿಂತ ಹೆಚ್ಚು ಇರಲಿಲ್ಲ. ಅವಳನ್ನು ಬಿಳಿ ಹುಡುಗರ ಗುಂಪಿನಲ್ಲಿ ಒಬ್ಬನು ಎಡವಿದನು ಮತ್ತು ಅವಳು ಎದ್ದು ನಿಲ್ಲಲು ಪ್ರಯತ್ನಿಸಿದಾಗ ಇನ್ನೊಬ್ಬನು ಅವಳ ಹಿಂಭಾಗದ ಮೇಲೆ ತನ್ನ ಪಾದವನ್ನು ಇಟ್ಟು ಮತ್ತೆ ಅವಳನ್ನು ಕೆಡವಿದನು. ಆ ಹುಡುಗರು ತಮ್ಮ ಹೊಟ್ಟೆಯನ್ನು ಹಿಡಿದುಕೊಂಡು ನಗುತ್ತಾ ಬಾಗಿದರು. ಅವಳು ದೂರ ಹೋದ ನಂತರವೂ ಅವರು ಇನ್ನೂ ನಗುತ್ತಿದ್ದರು, ತಮ್ಮ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತಿದ್ದರು. ನಾನು ಬಸ್ ಕಿಟಕಿಯಿಂದ ನೋಡದಿದ್ದರೆ ನಾನು ಅವಳಿಗೆ ಸಹಾಯ ಮಾಡುತ್ತಿದ್ದೆ, ಅವಳನ್ನು ಆ ಬಿಳಿ ಕಸದಿಂದ ದೂರ ಎಳೆಯುತ್ತಿದ್ದೆ. ನೋಡಿ, ನಾನು ಲುಲಾ ಆನ್ಗೆ ಸರಿಯಾಗಿ ತರಬೇತಿ ನೀಡದಿದ್ದರೆ ಅವಳು ಯಾವಾಗಲೂ ರಸ್ತೆಯನ್ನು ದಾಟಿ ಬಿಳಿ ಹುಡುಗರನ್ನು ತಪ್ಪಿಸಲು ತಿಳಿದಿರಲಿಲ್ಲ. ಆದರೆ ನಾನು ಅವಳಿಗೆ ಕಲಿಸಿದ ಪಾಠಗಳು ಫಲ ನೀಡಿದವು ಮತ್ತು ಕೊನೆಯಲ್ಲಿ ಅವಳು ನನ್ನನ್ನು ನವಿಲಿನಂತೆ ಹೆಮ್ಮೆ ಪಡುವಂತೆ ಮಾಡಿದಳು. ನಾನು ಕೆಟ್ಟ ತಾಯಿಯಾಗಿರಲಿಲ್ಲ, ನೀವು ಅದನ್ನು ತಿಳಿದಿರಬೇಕು. ಆದರೆ ನನ್ನ ಏಕೈಕ ಮಗುವಿಗೆ ನಾನು ಕೆಲವು ನೋವಿನ ಕೆಲಸಗಳನ್ನು ಮಾಡಿರಬಹುದು, ಏಕೆಂದರೆ ನಾನು ಅವಳನ್ನು ರಕ್ಷಿಸಬೇಕಾಗಿತ್ತು, ಮಾಡಲೇಬೇಕಿತ್ತು. ಅದೆಲ್ಲವೂ ಚರ್ಮದ ಸವಲತ್ತುಗಳ ಕಾರಣದಿಂದಾಗಿ. ಮೊದಲಿಗೆ ಆ ಕಪ್ಪು ಬಣ್ಣವನ್ನು ಮೀರಿ ಅವಳು ಯಾರೆಂದು ತಿಳಿದುಕೊಳ್ಳಲು ಮತ್ತು ಸರಳವಾಗಿ ಅವಳನ್ನು ಪ್ರೀತಿಸಲು ನನಗೆ ಸಾಧ್ಯವಾಗಲಿಲ್ಲ. ಆದರೆ ನಾನು ಮಾಡುತ್ತೇನೆ, ನಾನು ನಿಜವಾಗಿಯೂ ಮಾಡುತ್ತೇನೆ. ಈಗ ಅವಳು ಅರ್ಥಮಾಡಿಕೊಂಡಿದ್ದಾಳೆ ಎಂದು ನಾನು ಭಾವಿಸುತ್ತೇನೆ. ನಾನು ಹಾಗೆ ಭಾವಿಸುತ್ತೇನೆ.